ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಕ್ಷಾ ಕರ್ನಾಟಕಕ್ಕೆ. ಸೊ ನಾವಿವತ್ತು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ತೊಗೊಂಡ್ಬಂದಿದ್ದೀವಿ. ಹೋದ್ಸಲ ರೇ ಆಪ್ಟಿಕ್ಸಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಮಾಡಿದ್ದೀವಿ. ಸೊ ಅದೆಲ್ಲರಿಗೂ ಇಷ್ಟಪಟ್ಟಿದೆ ಅಂತ ಅನ್ಕೋತಿದ್ದೀನಿ. ಮತ್ತು ಯಾರ್ಯಾರು ವಿಡಿಯೋ ನೋಡಿಲ್ವೋ ಇಲ್ಲೊಂದು ಲಿಂಕ್ ಬರುತ್ತೆ, ದಯವಿಟ್ಟು ನೋಡಿ. ಆಮೇಲೆ ಇವತ್ತಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮತ್ತೆ ಇನ್ನೊಂದು PUC ಸಿಲೆಬಸ್ಸಲ್ಲಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ಮಾಡ್ತಿದ್ವಿ. ಸೊ ನೀವು ಆಲ್ಮೋಸ್ಟ್ ಗೆಸ್ ಮಾಡ್ಬೋದು ಚಾಪ್ಟರ್ ಯಾವುದಂತ. ಎಸ್, ಇಟ್ ಈಸ್ electric charges, field, potential, coulombic force, so all that, basically electrostatics. ಸೊ ಇದ್ರ ಬಗ್ಗೆ ನಾವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಮಾಡಿದೀವಿ. ಮತ್ತೆ ಈ ವಿಡಿಯೋನಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಮಾಡೋ ರೀತಿಯಲ್ಲಿ. ಹೋದ್ಸಲ ಹಿಂಗಿತ್ತು, ಒಂದು ಕ್ವೆಶನ್ ಕೊಟ್ಟು ಆಮೇಲೆ ಟ್ರೆಡಿಷನಲ್ ಮೆಥಡು ತೋರಿಸಿದೀವಿ, ಆಮೇಲೆ ನಂದೊಂದು ಟ್ರಿಕ್ ಮೆಥಡು ತೋರಿಸಿದೀವಿ, ಟಿಪ್ಸು ಇತ್ತು ಮಧ್ಯದಲ್ಲಿ. ಸೊ ಇದರಲ್ಲಿ ಹೆಂಗಿರುತ್ತೆ, ಸೊ ವಿ ಹ್ಯಾವ್ ಚೂಸನ್ ಟಾಪಿಕ್ಸ್. ಸೊ ಭಾಳ ಕ್ರಿಟಿಕಲ್ ಆಗಿರೋ ಟಾಪಿಕ್ಸ್ ನಾವು ಚೂಸ್ ಮಾಡಿದ್ವಿ. ಆ ಟಾಪಿಕ್ ಬಗ್ಗೆ ಒಂದು ಸಣ್ಣದಾಗಿರೋ ಒಂದು ಹಿಂಟ್ ಕೊಡ್ತೀವಿ. ಸೊ ಆ ಹಿಂಟ್ ಬೇಸಲ್ಲಿ ಕ್ವೆಶನ್ ಇರುತ್ತೆ, ಅದರಲ್ಲಿ ನೀವು ಟ್ರೈ ಮಾಡಬೇಕು. ಆಲ್ ರೈಟ್, ಸೊ ಲೆಟ್ಸ್ ಮೂವ್ ಅಹೆಡ್. ಓಕೆ ಫೈನ್. ಸೊ ದಿ ಫಸ್ಟ್ ಕಾನ್ಸೆಪ್ಟ್ ಇಸ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಸ್ಟಿಂಕ್ಟ್ ಚಾರ್ಜಸ್ ಇನ್ ಐಡೆಂಟಿಕಲ್ ಕಂಡಕ್ಟರ್ಸ್. ಸೊ ಕಂಡಕ್ಟರ್ಸ್ ಬೇಸಿಕಲಿ ನಮಗೆ ಸಿಮೆಟ್ರಿಕ್ ಫಾರ್ಮಲ್ಲಿ ಕೊಡ್ತಾರೆ ಕ್ವೆಶನ್ ಅಲ್ಲಿ, ಕಾಂಪ್ಲಿಕೇಟ್ ಮಾಡಲ್ಲ ಜಾಸ್ತಿ. ಸೊ ವಿ ವಿಲ್ ಹ್ಯಾವ್ ದೆಮ್ ಇನ್ ಕೈಂಡ್ ಆಫ್ ಲೈಕ್ ಸ್ಪೆರಿಕಲ್ ಶೇಪ್ಸ್ ಆ್ಯಂಡ್ ದೇ ಹ್ಯಾವ್ ಡಿಸ್ಟಿಂಕ್ಟ್ ಚಾರ್ಜಸ್, ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ಚಾರ್ಜಸ್. ಸೊ ದಿ ಚಾರ್ಜಸ್ ಕ್ಯಾನ್ ಬಿ ಲೈಕ್ Q1, Q2. ಆಮೇಲೆ ಏನು ಮಾಡ್ತಾರೆ, ಒಂದು ವೈರಿಂದ ಕನೆಕ್ಟ್ ಮಾಡ್ತಾರೆ ಮಧ್ಯದಲ್ಲಿ. ಸೊ ವೈರಿಂದ ಕನೆಕ್ಟ್ ಮಾಡುವಾಗ ಏನಾಗುತ್ತೆ, ಕಂಡಕ್ಟರ್ಸ್ ಆರ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಚಾರ್ಜಸ್ ಈಕ್ವಲಿ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ, ಪೊಟೆನ್ಷಿಯಲ್ ಸೇಮ್ ಆಗಿರಬೇಕಲ್ಲ. ಸೊ ಅವಾಗ ಏನಾಗುತ್ತೆ, ಸೊ ದಿ ನ್ಯೂ ಚಾರ್ಜಸ್ ವಿಲ್ ಬಿ ಸೇಮ್, ಬೋತ್ ಆಫ್ ದಮ್, ಇಟ್ ವಿಲ್ ಬಿ Q ಆ್ಯಂಡ್ Q. ಆದರೆ ಕನ್ಸರ್ವೇಷನ್ ಆಫ್ ಚಾರ್ಜ್ನ ವೈಲೇಟ್ ಮಾಡೋಕ್ಕಾಗಲ್ಲ. ಸೊ ಮೊದಲು ಟೋಟಲ್ ಎಷ್ಟು ಚಾರ್ಜ್ ಇತ್ತೋ ಕೊನೆಗೂ ಟೋಟಲ್ ಚಾರ್ಜ್ ಅಷ್ಟೇ ಇರಬೇಕು. ಸೊ ಮೊದಲು ಟೋಟಲ್ ಚಾರ್ಜ್ ಎಷ್ಟಿತ್ತು, Q1 ಪ್ಲಸ್ Q2. ಈಗ ಹೊಸದಾಗಿ ಟೋಟಲ್ ಚಾರ್ಜ್ ಎಷ್ಟಿದೆ, 2Q. ಸೊ ಇವೆರಡು ಸೇಮ್, ಅಂದರೆ ನೀವು ಬರಿಬೋದು 2Q is equal to Q1 plus Q2, or you can write Q is equal to Q1 plus Q2 by 2, ಅಂದರೆ ಆವ್ರೇಜ್. ಈ ರೀತಿಯಲ್ಲಿ ಹೊಸ ಚಾರ್ಜ್, ದಿ ಈಕ್ವಲ್ ಚಾರ್ಜ್ ವಿಚ್ ಇಸ್ redistributed later can be easily found out by the average of the first two charges. ಮೊದಲ ಚಾರ್ಜಸ್ ಆವ್ರೇಜ್ ಕಂಡುಹಿಡಿದ್ರೆ ಹೊಸ ಚಾರ್ಜಸ್ನ ಕಂಡುಹಿಡಿಬಹುದು. ಓಕೆ, ಸೊ ಇದ್ರ ಬೇಸಲ್ಲಿ ಒಂದು ಕ್ವೆಶನ್ ನೋಡೋಣ. ಸೊ ದಿ ಕ್ವೆಶನ್ ಇಸ್, ಟೂ ಐಡೆಂಟಿಕಲ್ ಸ್ಫಿಯರ್ಸ್ ವಿತ್ ಚಾರ್ಜಸ್ 2Q and -Q are separated by a distance say D or something. Force between them is F. ಸೊ ಮೊದಲೇ ಫೋರ್ಸ್ F ಆಗಿದೆ when the charges are 2Q and -Q. ಬೇರೆ ಬೇರೆ ನೆಗೆಟಿವ್ ತುಂಬಾ ಇಂಪಾರ್ಟೆಂಟ್, ಆವರೇಜ್ ತಗೊಳ್ಳುವಾಗ ನೆಗೆಟಿವ್ ತುಂಬಾ ಇಂಪಾರ್ಟೆಂಟ್. ದೇ ಆರ್ ಕನೆಕ್ಟೆಡ್ ಬೈ ಕಂಡಕ್ಟಿಂಗ್ ವೈರ್ ಅಂಡ್ ದೆನ್ ರಿಮೂವ್ಡ್. ಸೊ ಕಂಡಕ್ಟಿಂಗ್ ವೈರ್ ಕನೆಕ್ಟ್ ಮಾಡಿ ರಿಮೂವ್ ಮಾಡಿದ್ದಾರೆ, ಸೇಮ್ ಸಿನಾರಿಯೋ. ಫೋರ್ಸ್ ಬಿಟ್ವೀನ್ ದೆಮ್ ನೌ ಇಸ್, ಹೊಸ ಫೋರ್ಸ್ ಬಗ್ಗೆ ಕೇಳ್ತಿದ್ದಾರೆ. ಆಪ್ಷನ್ಸ್ ಆರ್ F/8, F/4, F/2. ಸೊ ಕ್ವಿಕ್ಲಿ ವಿಡಿಯೋನ ಪಾಸ್ ಮಾಡಿ ಮ್ಯಾಕ್ಸಿಮಮ್ 1 ನಿಮಿಷ ತಗೊಳ್ಳಿ, ಅದರೊಳಗೆ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಆಲ್ ರೈಟ್, ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆಲ್ ರೈಟ್, ಸೊ ಐ ಹೋಪ್ all of you would have tried and arrived at the right answer. So traditionally most of you ಹಿಂಗೆ ಸಾಲ್ವ್ ಮಾಡಿದ್ರು, ಹಿಂಗೆ ಸಾಲ್ವ್ ಮಾಡಿರ್ಬೋದು. ಸೊ F1ದು ಫೋರ್ಸ್ ಹೆಂಗಿರುತ್ತೆ, F2ದು ಫೋರ್ಸ್ ಹೆಂಗಿರುತ್ತೆ, ಬೇಸಿಕಲಿ 1/4πε0, ಆಮೇಲೆ ಡಿಸ್ಟೆನ್ಸ್ ಎಲ್ಲ ಸೇಮ್ ಆಗಿದಿಲ್ಲ. ಸೊ ಅವನ್ನೆಲ್ಲ ಕನ್ಸಿಡರ್ ಮಾಡೋಕೆ ಅವಶ್ಯಕತೆ ಇಲ್ಲ. ವಿ ಕ್ಯಾನ್ ಡೈರೆಕ್ಟ್ಲಿ ಟೇಕ್ ದಟ್ ಫೋರ್ಸ್ ಇಸ್ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಚಾರ್ಜಸ್ 2Q ಮೊದಲಲ್ಲಿ Q/2 Q/2. ಸೊ ಫೈನಲಿ ವೆನ್ ಯು ಟೇಕ್ ದಿ ರೇಷಿಯೋ ಯು ವಿಲ್ ಗೆಟ್ ದಿ ಆನ್ಸರ್ F/8. ಓಕೆ, ಆನ್ಸರ್ ಇಸ್ F/8. ಸೊ ಇದನ್ನ ಕ್ವಿಕ್ ಆಗಿ ಹೆಂಗ್ ಮಾಡ್ಬೋದು, ನಮ್ಮ ಆ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿರೋ ಆ ಹಿಂಟ್ ಇಂದ. ಸೊ ವಿ ಕ್ಯಾನ್ ಟೇಕ್ ಡೈರೆಕ್ಟ್ಲಿ ದಿ ರೇಷಿಯೋ. ಸೊ ವಿ ಕ್ಯಾನ್ ಟೇಕ್ F/nu by F. ಸೊ ವಿ ಆರ್ ಸೀಯಿಂಗ್ ಓನ್ಲಿ ದಿ ಮ್ಯಾಗ್ನಿಟ್ಯೂಡ್. ಸೊ ವಿ ಡೋಂಟ್ ವಾಂಟ್ ಟು ಪ್ಲೇ ಅ ಲಾಟ್ ವಿತ್ ದಿ ನೆಗೆಟಿವ್ ಸೈನ್ ಆಫ್ ದಿ ಚಾರ್ಜ್. ಸೊ ಚಾರ್ಜ್ ನೆಗೆಟಿವ್ ಸೈನ್ ತುಂಬಾ ಆಟ ಆಡಬೇಕಾಗಿಲ್ಲ, ಬರೀ ಮ್ಯಾಗ್ನಿಟ್ಯೂಡ್ ಸಾಕು. ಸೊ ಯು ಕ್ಯಾನ್ ಟೇಕ್ the magnitude of the new charge, which is Q square, magnitude of the old one, magnitude of the new one. Okay, so what is the new charge? So new charge ಹೆಂಗೆ ಕಡಿಬೋದು, Q1 plus Q2 by 2. So Q1 plus Q2 by 2 whole square divided by Q1 Q2. Okay, what is Q1 Q2, which is 2Q and Q, and Q1 plus Q2 ಅಂದರೆ 2Q. ಇಲ್ಲೇ ಮೈನಸ್ ಇರಬೇಕು ಬಿಕಾಸ್ ದಿ ಮಾಡ್ ಇಸ್ ಕಮಿಂಗ್ ಔಟ್ಸೈಡ್. ಸೊ ವಿ ಹ್ಯಾವ್ ಟು ಪುಟ್ ದಿ ಮೈನಸ್ ಇನ್ಸೈಡ್. 2Q minus Q is, it is Q/2 whole square is Q² by 4.
ಸೊ ಈ 4 ಕೆಳಗೆ ಬರುತ್ತೆ. ಆಲ್ರೆಡಿ ಕೆಳಗೆ ಇನ್ನೊಂದು 2 ಮತ್ತೆ q ಸ್ಕ್ವೇರ್ ಇದೆ. ಆಲ್ ರೈಟ್. ಸೊ ಫೈನಲಿ ವಾಟ್ ಇಸ್ ದಿ ಆನ್ಸರ್? 1/8. f nu by f is 1/8. So f nu is f by 8. Gotaita? So if you know this formula, so you can easily jump into the new charge. So ಈ ಫಾರ್ಮುಲಾ ಗೊತ್ತಿದ್ರೆ ಹೊಸ ಚಾರ್ಜ್ ಡೈರೆಕ್ಟ್ಲಿ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಆವ್ರೇಜ್ ನೋಡಿದ್ರೆ ಗೊತ್ತಾಗುತ್ತೆ. 2q minus q ಆವ್ರೇಜ್ ಎಷ್ಟು? q/2. ಸೊ q/2 ಆಮೇಲೆ q/2 ಸ್ಕ್ವೇರ್ ಮಾಡಬೇಕು. ಇಲ್ಲಿ ಹೊಸ ಈ ಹಳೆ ಚಾರ್ಜಸ್ನ ಮಲ್ಟಿಪ್ಲೈ ಮಾಡಬೇಕು, ರೇಷಿಯೋ ತಗೋಬೇಕು. ಸೊ ದಿಸ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ದಿಸ್ ವಿಲ್ ಗಿವ್ ಯು ಆನ್ಸರ್ very quickly within a matter of 20 to 30 seconds. All right. So this is a very important tip and I hope all of you keep in mind. ದಯವಿಟ್ಟು ಗಮನಿಸಿ, ಬಹಳ ಇಂಪಾರ್ಟೆಂಟ್ ಇದು. ಈಸಿಯಾಗಿ ಯಾವುದು ತುಂಬಾ ಈಸಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಆಯ್ತಾ? ಸೊ ಒಂದು ಟಿಪ್ ಅಂಡ್ ಟ್ರಿಕ್ಸ್ ಮುಗೀತು. ಆಮೇಲೆ ನೆಕ್ಸ್ಟ್ ನೋಡುವ. ಸೊ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ರಿಲೇಟಿವ್ ಪರ್ಮಿಟಿವಿಟಿ ಅಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತಾರೆ ಅದನ್ನ. ಸೊ ರಿಲೇಟಿವ್ ಪರ್ಮಿಟಿವಿಟಿ ಅಂಡ್ ಎಲೆಕ್ಟ್ರಿಕ್ ಫೋರ್ಸ್, ಫೀಲ್ಡ್ ಅಂಡ್ ಪೊಟೆನ್ಷಿಯಲ್. ಸೊ ಈ ರಿಲೇಟಿವ್ ಪರ್ಮಿಟಿವಿಟಿ ನಮ್ಮ ಎಲೆಕ್ಟ್ರಿಕ್ ಫೋರ್ಸ್ ಮತ್ತೆ ಫೀಲ್ಡ್ ಮತ್ತೆ ಪೊಟೆನ್ಷಿಯಲ್ ನ ಹೆಂಗ್ ಎಫೆಕ್ಟ್ ಆಗುತ್ತೆ. ಸೊ ಪರ್ಮಿಟಿವಿಟಿ ಅಂದ್ರೆ ಪರ್ಮಿಟಿವಿಟಿ ಆಫ್ ಅ ಮೀಡಿಯಂ ಅಂದ್ರೆ ಒಂದು ಮೀಡಿಯಂ ಒಳಗೆ ಎಷ್ಟು ಎಲೆಕ್ಟ್ರಿಕಲ್ ಎನರ್ಜಿನ ಸ್ಟೋರ್ ಮಾಡ್ಬೋದು. ಸೊ ದಟ್ ಈಸ್ ಯೂಶಲಿ ರೆಪ್ರೆಸೆಂಟೆಡ್ ಬೈ ಎಪ್ಸಿಲಾನ್. and when you divide this by epsilon naught ಎಲ್ಲರೂ ಗೊತ್ತಾನೆ, this is permittivity of free space. air ಇಲ್ಲ ಅಂದ್ರೆ vacuum, mostly air. okay, so in our practical uses, so epsilon by epsilon naught, permittivity of the medium divided by permittivity of free space is called relative permittivity. epsilon r ಅಂತ ಬರಿಬಹುದು, ಕಾಮನ್ ಆಗಿ ನಾವು k ಅಂತಾನು ಬರಿಬಹುದು. okay, so this is how you write it. and now you want to find the force, field or potential in a different medium other than air. air ಅಂದ್ರೆ ಎಲ್ಲರೂ ಗೊತ್ತಲ್ಲ, 1/4 pi epsilon, 1/4 pi epsilon, 1/4 ಬರಿತಾ ಹೋಗ್ತೀವಿ, ಒಂಥರ ಹ್ಯಾಬಿಟ್ ತರ ಆಗಿದೆ. ಬಟ್ ಇಫ್ ಯು ಹ್ಯಾವ್ ಅ ಡಿಫರೆಂಟ್ ಫೀಲ್ಡ್, ಹೌ ಡು ಯು ರೈಟ್ field, force and potential? so you will write 1/4 pi epsilon. that is the important thing, not epsilon naught. you will write epsilon 1/4 pi epsilon naught. ಮತ್ತೆ ಉಳಿದಿರೋದು ಅಂದ್ರೆ ಫೋರ್ಸ್ ಅಂದ್ರೆ q ಸ್ಕ್ವೇರ್ ಇಲ್ಲಾಂದ್ರೆ q by r ಸ್ಕ್ವೇರ್, ಫೀಲ್ಡ್ ಅಂದ್ರೆ q by r ಸ್ಕ್ವೇರ್, ಪೊಟೆನ್ಷಿಯಲ್ ಅಂದ್ರೆ q by r, ಹಂಗೆಲ್ಲ ಬರುತ್ತೆ. ಬಟ್ ಮೇನ್ಲಿ 1/4 pi epsilon. ಎಪ್ಸಿಲಾನ್ ಅಂದ್ರೆ ಏನು? epsilon naught into epsilon r or k. so epsilon is a multiple of k and epsilon naught. so ಇದನ್ನ ಮತ್ತೆ ಈ ರೀತಿಯಲ್ಲಿ ಬರಿಬಹುದು ನೋಡಿ, 1/4 pi k into epsilon naught ಮತ್ತೆ ಏನು whatever it comes with the corresponding force, field and potential. so ಇದರಿಂದ k ನ ಸ್ವಲ್ಪ ಹೊರಗೆ ತಂದ್ರಿ. so you will get 1/k divided by 1/4 pi epsilon naught. ಆಮೇಲೆ okay, so here 1/4 pi epsilon naught is a constant, you all know that. and in the same scenario the charges will remain constant and the distance between them also, whatever distance of the consideration point of reference will remain the same. the only thing that varies, that could vary, is the medium. so ಬರೀ medium change ಆಗ್ಬೋದು. so ಈ force, field ಮತ್ತೆ voltage medium ನಲ್ಲಿ ಹೆಂಗ್ differentiate ಆಗುತ್ತೆ? it is inversely proportional. so you can write in general you can write force, field and potential, they are inversely proportional to k. this is a very important tip that you have to keep in mind. force, field ಮತ್ತೆ potential, they are inversely proportional to relative permittivity or dielectric constant. now based on this, let's see a problem. so the electric force between 2 point charges separated by a distance d. okay, 2 point charges are separated by distance d. our ಮಧ್ಯದಲ್ಲಿ distance ಇರೋದು d. in air, the medium is air, is f, force is f. the distance at which they should be placed in a medium of relative permittivity k. ಈಗ ಹೊಸ medium ಬಂದಿದೆ, relative permittivity k, so that the force remain the same. ಈಗ ಫೋರ್ಸ್ ಸೇಮ್ ಆಗಿರಬೇಕು, ಆದ್ರೆ ಹೊಸ ಮೀಡಿಯಂ ಅಲ್ಲಿ. ಸೊ ಡಿಸ್ಟೆನ್ಸ್ ಹೆಂಗಾದ್ರೂ ವೇರಿ ಆಗುತ್ತೆ. ಆ ಹೊಸ ಡಿಸ್ಟೆನ್ಸ್ ಏನು? ಆಪ್ಷನ್ ಡಿ, d/k, kd, d/√k. ಸೊ ಕ್ವಿಕ್ಲಿ ಪಾಸ್ ದಿ ವಿಡಿಯೋ ಅಂಡ್ ಟ್ರೈ ದಿಸ್. ಬೇಗ ಮಾಡಿ, ಒಂದು ನಿಮಿಷ ಜಾಸ್ತಿ ತಗೋಬೇಡಿ, ಟ್ರೈ ಮಾಡಿ. ಆಲ್ ರೈಟ್, ಸೊ ಲೆಟ್ಸ್ ಸಿ ದಿ ಸೊಲ್ಯೂಷನ್. ಸೊ ಬೇಸಿಕಲಿ this is how you solve it. so f force is equal to 1/4 pi epsilon. so normal air ಅಲ್ಲಿ ಹೆಂಗಿರುತ್ತೆ? so in air the force
in medium the force, then you equate both, then you get finally answer as D. Option D is the answer, which is D by root K. ಸೊ ಇದನ್ನೆಲ್ಲ ಮೋಸ್ಟ್ ಆಫ್ ಯು ನೀವು ಇದೇ ರೀತಿಯಲ್ಲಿ ಮಾಡಿರ್ಬೋದು. ಆದರೆ ನಾನು ಇದರಲ್ಲಿ ಹೇಳ್ತೀನಿ, ಇದರಲ್ಲಿ ಏನು ತಪ್ಪೇನಿಲ್ಲ. ವೆನ್ ಯು ಹ್ಯಾವ್ ಅ ಲಾಟ್ ಆಫ್ ಟರ್ಮ್ಸ್ ಆನ್ either side of the equation, there are chances that you can make mistakes while cancelling out, you can miss out them. These are all possible. So ಇದನ್ನ ಹೆಂಗ್ ಅವಾಯ್ಡ್ ಮಾಡೋಣ ಅಂತ ನೋಡೋಣ. ಸೊ ಆಲ್ರೆಡಿ ನಮಗೆ ಐಡಿಯಾ ಇದೆ, ಫೋರ್ಸ್ ಸೇಮ್ ಆಗಿದೆ ಯಾವ ವಿಷಯದಲ್ಲಿ. ಫಸ್ಟ್ ಏರ್, ಸೊ ಫೋರ್ಸ್ ಇನ್ ಏರ್ is equal to force in the medium. All right, so force in air is force in medium, so force is same. And just think, what are the terms which are common both the sides? 1 by 4 pi epsilon, 1 by 4 pi epsilon cancel ಆಗುತ್ತೆ. Charges QQ cancel ಆಗುತ್ತೆ. ಉಳಿದ್ರೇನು ಬರೀ ಡಿಸ್ಟೆನ್ಸ್ ಬೇರೆ ಬೇರೆ ಆಗಿದೆ. ಸೊ ಇನ್ ದಿ ಏರ್ ದಿ ಡಿಸ್ಟೆನ್ಸ್ ಇಸ್ ಡಿಫ್ರೆಂಟ್, ಇನ್ ಮೀಡಿಯಂ ದಿ ಡಿಸ್ಟೆನ್ಸ್ ಇಸ್ ಡಿಫ್ರೆಂಟ್. ಅದನ್ನೆಲ್ಲ ಕಂಡುಹಿಡಿತಿರೋದು. ಆಮೇಲೆ ಮೀಡಿಯಂ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ವಿಷಯ ಬರುತ್ತೆ, ಯಾವುದು ರಿಲೇಟಿವ್ ಪರ್ಮಿಟಿವಿಟಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್, cancel out everything. Imagine that you cancel out, directly write 1 by d square equals 1 by k inversely proportional. Elli barutte denominator alli k r square. So what is r? That is the question. Cross multiply everything. R square is d square by k, which implies r is equal to d by root k. Nodi? So this trick please keep in mind. So when you are equating two same quantity like forces and in the same scenario, electric force na ನೀವು ಕಂಪೇರ್ ಮಾಡ್ತಿದ್ರೆ 1 by 4 pi epsilon 1 by 4 ಮತ್ತೆ ಬರಿಬೇಕಾಗಿಲ್ಲ, ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ ಅನ್ಕೊಳ್ಳಿ. ಅವ್ರು ಕ್ಯಾನ್ಸಲ್ ಆಗುತ್ತೆ ಖಂಡಿತ. ಸೊ ಅವ್ರು ಕ್ಯಾನ್ಸಲ್ ಆದ್ಮೇಲೆ ಏನಾಗುತ್ತೆ, ದಟ್ ಇಸ್ ವಾಟ್ ಯು ಹ್ಯಾವ್ ಟು ಸಿ. ಸೊ ಆಫ್ಟರ್ ದೇ ಗೆಟ್ ಕ್ಯಾನ್ಸಲ್ಡ್, what is remaining and you just play with them. Got it? So in this way you can minimize the error. ನೀವು ಮಾಡ್ತಿರೋ ಆ ಪಾಸಿಬಲ್ ತಪ್ಪನ್ನ ಕಡಿಮೆ ಮಾಡಬಹುದು. ಆಮೇಲೆ ನಿಮ್ಮ ಆನ್ಸರ್ ಪಟ್ ಅಂತ ತುಂಬಾ ಈಸಿಯಾಗಿ ಸಿಗುತ್ತೆ. Okay, so please keep this tip and trick in mind so that you reduce your mistakes. All right, so we have covered two topics, that is two tips and tricks. Let's see the third one. Okay, so ಮೂರನೇ ಕಾನ್ಸೆಪ್ಟ್ ಹೋಗೋಣ. ಸೊ ಮೂರನೇ ಕಾನ್ಸೆಪ್ಟ್ ಇದು equilibrium of system of charges. ಅಂದ್ರೆ ಸಿಸ್ಟಮ್ ಆಫ್ ಚಾರ್ಜಸ್ ಅಂದ್ರೆ ಮಲ್ಟಿಪಲ್ ಚಾರ್ಜಸ್ ಇದೆ, ಎರಡು ಚಾರ್ಜಸ್. ಟೂ ಇಸ್ ನಾಟ್ ಅ ಸಿಸ್ಟಮ್, ಸೊ ಟೂ cannot be basically considered as a system because equilibrium ಅಂದ್ರೆ ಏನು? How do you define equilibrium? Equilibrium is defined as net force equals 0. So for this basically you need more than two charges. So when you have a system of more than two charges, for example 3 charges, ಸ್ವಲ್ಪ basic ತಗೊಳ್ಳೋಣ, 3 charges and they are distributed. The system looks like Q1, Q2 ಮತ್ತೆ Q3 and the distance is R1, R2, R3. ಸೊ ಇವಾಗ ಈ ಸಿಸ್ಟಮ್ ಈಕ್ವಿಲಿಬ್ರಿಯಂ ಅಲ್ಲಿ ಇರಬೇಕು. ಸಿಸ್ಟಮ್ ಈಕ್ವಿಲಿಬ್ರಿಯಂ ಅಂದ್ರೆ ಈ ಎಂಟೈರ್ ಸಿಸ್ಟಮ್ ನಲ್ಲಿ ನೆಟ್ ಫೋರ್ಸ್ 0 ಆಗಿರಬೇಕು. ಎಂಟೈರ್ ಸಿಸ್ಟಮ್ ನಲ್ಲಿ ನೆಟ್ ಫೋರ್ಸ್ 0 ಆಗಿರ್ಬೇಕಂದ್ರೆ ಪ್ರತಿಯೊಬ್ಬರದಲ್ಲಿ ನೆಟ್ ಫೋರ್ಸ್ 0 ಆಗಿರಬೇಕು. ಸೊ ಅದಕ್ಕೆ ಏನು ಕಂಡುಹಿಡಿಬೇಕು? ಆಕ್ಚುಲಿ ದಿ ವೆಕ್ಟರ್ ಸಮ್ ಆಫ್ ಈಚ್ ಆಫ್ ದಿಸ್ ಇಂಡಿವಿಜುವಲ್ ಫೋರ್ಸಸ್ ಈ ಪ್ರತಿಯೊಂದು ಚಾರ್ಜಸ್ ಮಧ್ಯೆಲ್ಲ ಫೋರ್ಸಸ್ ವೆಕ್ಟರ್ ಸಮ್ ಈಕ್ವಲ್ ಟು ಎಷ್ಟಿರಬೇಕು? 0. ಸೊ ಅದು ಹೆಂಗಿರುತ್ತೆ ನೋಡಿ. So what will be that vector sum of the forces? It will be 1 by 4 pi epsilon naught Q1 Q2 by R1 square plus 1 by 4 pi epsilon naught Q2 Q3 divided by R2 square plus 1 by 4 pi epsilon naught Q3 Q1 by R3 square. This should be equal to 0. So when you do this, when you perform this, your final answer must be 0. So ಇದರಲ್ಲಿ ಇನ್ನೊಂದು ಟಿಪ್ ನಾನು ಹೇಳ್ಕೊಡ್ತೀನಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಇಫ್ ಟೂ ಚಾರ್ಜಸ್ ಆರ್ ಈಕ್ವಲ್, ಎರಡು ಚಾರ್ಜ್ ಈಕ್ವಲ್ ಆಗಿದೆ, ಓಕೆ, ಸೊ ಆಲ್ರೆಡಿ ಚಾರ್ಜಸ್ ವ್ಯಾಲ್ಯೂ ಈಕ್ವಲ್ ಆಗಿಬಿಡುತ್ತೆ. ಯಾವುದಾದ್ರೂ ಒಂದು ಇಕ್ವೇಶನ್ ಅಲ್ಲಿ ರಿಪೀಟ್ ಆಗುತ್ತೆ, ಕ್ಯೂ ಸ್ಕ್ವೇರ್ ರಿಪೀಟ್ ಆಗುತ್ತೆ, ಯಾಕಂದ್ರೆ ಚಾರ್ಜಸ್ ಸೇಮ್ ಆಗಿದೆಯಲ್ಲ. ಆಮೇಲೆ ಡಿಸ್ಟೆನ್ಸ್ ಸೇಮ್ ಆಗಿದೆ. ಸೊ ಇಫ್ ಟೂ ಡಿಸ್ಟೆನ್ಸಸ್ ಆರ್ ಸೇಮ್, ಇಫ್ ಟೂ ಚಾರ್ಜಸ್ ಆರ್ ಸೇಮ್, ಟೂ ಡಿಸ್ಟೆನ್ಸಸ್ ಆರ್ ಸೇಮ್, ಸೊ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಈ ಬ್ಲೂ ಅಂದ್ರೆ ಎಕ್ಸಾಂಪಲ್. ಸೊ ಸಪೋಸ್ ಇಟ್ ಈಸ್ Q and this one is a different charge, small q, and there is a distance capital R, but these two distances are smaller. So ಇವಾಗ ಏನಾಗುತ್ತೆ? We have to find this, right? Total force should be equal to 0, but already there are two distances and two forces, two charges same.
ಅಂದ್ರೆ ಇಲ್ಲಿ ನೆಟ್ ಫೋರ್ಸ್ ಹೆಂಗ್ ಕಂಡುಹಿಡಿಬಹುದು, ಇವ್ರ ಮಧ್ಯದಲ್ಲಿರೋ ಫೋರ್ಸು ಮತ್ತೆ ಈ ಯಾವ್ದಾದ್ರು ಒಂದು ಫೋರ್ಸ್, ಬಿಕಾಸ್ ಯು ನೀಡಂಟ್ ಟೇಕ್ ಬೋತ್ ಆಫ್ ದಮ್, ಎರಡು ತಗೋಬೇಕಾಗಿಲ್ಲ, ಡಿಸ್ಟೆನ್ಸ್ ಸೇಮ್ ಆಗಿದೆ, ಚಾರ್ಜ್ ಸೇಮ್ ಆಗಿದೆ. ನೋಡಿ Q/r², ಎರಡ್ ಸಲ ಒಂದೇ ಈಕ್ವೇಶನ್ ಅಲ್ಲಿ ತಗೋಬೇಕಾಗಿಲ್ಲ, ಯಾವ್ದಾದ್ರು ಒಂದ್ ಸಲ ತಗೊಂಡ್ರೆ ಸಾಕು. ಅಂದ್ರೆ Q/r² ತಗೊಂಡ್ರೆ ಸಾಕು, ಮತ್ತೆ ಈ ಕಾಂಬಿನೇಷನ್ ಮತ್ತೆ ಈ ಕಾಂಬಿನೇಷನ್, ಮೂರು ಕಾಂಬಿನೇಷನ್ ತಗೋಬೇಕಾಗಿಲ್ಲ when both charges and distances are same. So this 3-term equation will become 2-term equation. Okay, so it will reduce into 2-term. That is the tip. So ಆ ಟಿಪ್ ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. So the problem is a charge Q is placed at the center of the line joining two equal charges Q. The system of three charges will be in equilibrium if Q is equal to. So ಎರಡು ಚಾರ್ಜಸ್ ಇದೆ, ಈಕ್ವಲ್ ಚಾರ್ಜಸ್, ಕ್ಯಾಪಿಟಲ್ Q, ಅವ್ರ ಮಧ್ಯದಲ್ಲಿ ಎಕ್ಸಾಕ್ಟ್ ಮಧ್ಯದಲ್ಲಿ ಇನ್ನೊಂದು ಚಾರ್ಜ್ ಇಟ್ಟಿದ್ದಾರೆ ಸ್ಮಾಲ್ q. ಸೊ ಆ ಸ್ಮಾಲ್ q ವ್ಯಾಲ್ಯೂ ಏನಿರಬೇಕು, ಸೊ ದಟ್ ದಿ ಎಂಟೈರ್ ಸಿಸ್ಟಮ್ ಇಸ್ ಇನ್ equilibrium. Options are -q/2, -q/4, +q/2, +q/4. So pause the video again and try to solve the problem. 1 ನಿಮಿಷ ತಗೊಳ್ಳಿ maximum. All right, so I hope all of you have solved the problem. This is the classical solution of this problem. So the system will be net force on Q, ಅಂದ್ರೆ ಕ್ಯಾಪಿಟಲ್ Q ಅಲ್ಲೂ ನೆಟ್ ಫೋರ್ಸ್ 0 ಆಗಿರಬೇಕು, ಆಮೇಲೆ ಕ್ಯಾಪಿಟಲ್ Q ಸ್ಮಾಲ್ q ಮಧ್ಯದಲ್ಲಿ ಫೋರ್ಸ್ 0 ಆಗಿರಬೇಕು. ಆಲ್ರೈಟ್, ಸೊ ಈಗ ಇದು ಸೇಮ್ ಆಗಿದೆ, ಸೇಮ್ ಡಿಟ್ಟೋ ಸಿನಾರಿಯೋ ವಿಚ್ ಐ ಟೋಲ್ಡ್ ಯು ಜಸ್ಟ್ ಬಿಫೋರ್. ಸೊ ವೆನ್ ಯು ಹ್ಯಾವ್ ಟೂ ಫೋರ್ಸಸ್ ಸೇಮ್, ಟು ಡಿಸ್ಟೆನ್ಸ್ ಆಲ್ಸೋ ಸೇಮ್, ದಿಸ್ ವಿಲ್ ಬಿ ಅನ್ ಇಕ್ವೇಶನ್ ಆಫ್ ಹೌ ಮೆನಿ ಟರ್ಮ್ಸ್? 2 ಟರ್ಮ್ಸ್, ಎರಡು ಟರ್ಮ್ಸ್ ಇರುತ್ತೆ. ಒಂದು ಟರ್ಮ್ ಅಲ್ಲಿ ಕ್ಯಾಪಿಟಲ್ Q ಮಧ್ಯ ಇರೋ ಫೋರ್ಸ್, ಇನ್ನೊಂದು ಟರ್ಮ್ ಅಲ್ಲಿ ಕ್ಯಾಪಿಟಲ್ Q ಸ್ಮಾಲ್ q ಮಧ್ಯ ಇರೋ ಫೋರ್ಸ್. ಸೊ ಅದನ್ನ ರಿಪೀಟ್ ಮಾಡಬೇಕಾಗಿಲ್ಲ. ಆದ್ರೆ ಈ ಫೋರ್ಸ್ ವ್ಯಾಲ್ಯೂಸ್ ಅಪ್ಲೈ ಮಾಡುವಾಗ ಡಿಸ್ಟೆನ್ಸಸ್ ತುಂಬಾ ಇಂಪಾರ್ಟೆಂಟ್. ಸೊ ಆಲ್ರೆಡಿ ಕ್ಯಾಪಿಟಲ್ Q ಮಧ್ಯೆ ಒಂದು ಡಿಸ್ಟೆನ್ಸ್ ತಗೊಳ್ಳಿ d. ಓಕೆ, ಆಮೇಲೆ d/2 ಕ್ಯಾಪಿಟಲ್ Q ಸ್ಮಾಲ್ q ಮಧ್ಯದಲ್ಲಿ, ಆಮೇಲೆ ಕೊನೆಗೆ -q/4 ಬರುತ್ತೆ. ಸೊ ಇಲ್ಲೂ ನೀವು ಇಷ್ಟೊಂದು ಯು ಡೋಂಟ್ ಹ್ಯಾವ್ ಟು ರೈಟ್ ಸೊ ಎಲಾಬರೇಟ್ಲಿ. ಐ ವಿಲ್ ಜಸ್ಟ್ ಟೆಲ್ ಯು in such cases how to do it. When you have two similar forces and somewhere in between or equidistant ಅಂತ ಕೊಟ್ಟಿರ್ತಾರೆ, equidistant. So you have two forces Q and Q, either it could be in between. So ಈ question ನಲ್ಲಿ in between ಅಂತ ಕೊಟ್ಟಿದ್ದಾರೆ. So in between you have a charge Q. So if this entire distance is d, so this will be d/2, this will be d/2. Okay, ಸೊ ಇವ್ರ ಮಧ್ಯದಲ್ಲಿರೋ ಚಾರ್ಜ್ ನೆಟ್ ಚಾರ್ಜ್ 0 ಆಗಿರಬೇಕು, ಆಮೇಲೆ ಇವ್ರು ಯಾವುದೋ ಒಂದು ಕಾಂಬಿನೇಷನ್ ತಗೊಳ್ಳಿ ಅದು 0 ಆಗಿರಬೇಕು. ಸಿ ಇಫ್ ದಿ ನೆಟ್ ಫೋರ್ಸ್ ಬಿಟ್ವೀನ್ Q ಸ್ಮಾಲ್ q ಅಂಡ್ ಬಿಗ್ Q ಇಸ್ 0, ಆಬ್ವಿಯಸ್ಲಿ ಈ ಕಡೆನೂ ಅದೇ ಅಲ್ವಾ ಸೇಮ್. ಸೊ ಅದಕ್ಕೆ ಆ ಇಕ್ವೇಶನ್ ಎರಡು ಟರ್ಮ್ ಅಲ್ಲಿ ರಿಡ್ಯೂಸ್ ಆಗುತ್ತೆ. ಸೊ ಅದು ಹೆಂಗಾಗುತ್ತೆ ನೋಡಿ, 1/4πε ಎಲ್ಲ ತಗೋತಾರಲ್ಲ, ಇಲ್ಲೂ ಮತ್ತೆ 1/4πε ಸಮಥಿಂಗ್ ಪ್ಲಸ್ 1/4πε ಸಮಥಿಂಗ್ ಇಸ್ ಈಕ್ವಲ್ ಟು 0. ಈ 1/4πε ಕಾಮನ್ ಆಗಿರುತ್ತೆ, ಮತ್ತೆ 0 ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡುವಾಗ ಅದು ಹೋಗುತ್ತೆ. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು ಜಸ್ಟ್ ಲೈಕ್ ಐ ಡಿಡ್ ಇನ್ ದಿ ಪ್ರೀವಿಯಸ್ ಟಿಪ್ ಅಂಡ್ ಟ್ರಿಕ್, ಇನ್ ಸಚ್ ಕೇಸಸ್ equation where you can cancel out the common terms, cancel out as quickly as possible. So finally you can write such, or this can be in similar situation. ಬೇರೆ ಏನು ಸಿಚುವೇಶನ್ ಈ ತರನೂ ಇರಬಹುದು ನೋಡಿ, Q ಆಮೇಲೆ ಇಲ್ಲಿದೆ ಸ್ಮಾಲ್ q, these both are same. ಸೊ ಇವಾಗ ಏನಾಗುತ್ತೆ, ಸೊ ಯು ಕ್ಯಾನ್ ರೈಟ್ this also same. Anywhere in such scenarios you can write the equation directly as q² plus q into q divided by whatever ಈ ಡಿಸ್ಟೆನ್ಸ್ r ಆಗಿರ್ಬೋದು, ಇಲ್ಲಿ ನಮ್ಮ r d/2 ಇದೆ. ಸೊ d/2 whole square is equal to 0. So this can be quickly q ಕಾಮನ್ ಆಗಿ ತಗೋಬಹುದು. ಒಂದು you know to solve this kind of equations, take d² common, and then finally you can find that q is equal to minus small q is equal to capital Q/4. So d² common ಆಗಿ ತಗೋಬಹುದು, q common ಆಗಿ ತಗೋಬಹುದು. Finally you will end up at that equation, you will end up in this final answer. So this thing you have to keep in mind. Again I am reminding you, whenever you have common terms, shift it to the other side and you can make it 0. See this d² also I can pull it out and it will go here, cross multiply and get 0. Okay, so these things are very important. Another type of question keep in mind, ಬೇರೆ ರೀತಿಯಲ್ಲಿ ಕ್ವೆಶ್ಚನ್ ಬರ್ಬೋದು. ಇನ್ನೊಂದು ಟೈಪ್ ಆಫ್ ಕ್ವೆಶ್ಚನ್ ಹೆಂಗಂದ್ರೆ ಈ ತರ ಇರ್ಬೋದು. ಸೊ ಈ r ಏನಂತ ಕಂಡುಹಿಡಿಯಕ್ಕೆ ಕೇಳ್ತಾರೆ ಅವರು.
ಸೊ ಅಲ್ಲೂ ಸೇಮ್ ಸಿಚುವೇಶನ್, ಸೇಮ್ ಇಕ್ವೇಶನ್ ಯೂಸ್ ಮಾಡಬೇಕು. ಈ d/2 ಸ್ಕ್ವೇರ್ ಬದಲು r ಬರುತ್ತೆ, r ಸ್ಕ್ವೇರ್ ಅಂತ ಬರುತ್ತೆ. ಸೊ r ಕಂಡುಹಿಡಬೇಕು, ಉಳಿದಿರೋ ವ್ಯಾಲ್ಯೂ ಎಲ್ಲ ಕೊಟ್ಟಿರ್ತಾರೆ. ಓಕೆ, ಸೊ ದಿಸ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಕೀಪ್ ಇನ್ ಮೈಂಡ್, ದೀಸ್ ಕೈಂಡ್ ಆಫ್ ಸಿಚುವೇಶನ್ಸ್ ಆರ್ ಆಸ್ಡ್ ಮೆನಿ ಟೈಮ್ಸ್. ಈ ತರ ಸುಮಾರು ಕ್ವೆಶನ್ಸ್ ಕೇಳಿರ್ತಾರೆ. ಸೊ ಇದನ್ನ ಮನಸ್ಸಲ್ಲಿ ಇಡಬೇಕು, ಗಮನಿಸಬೇಕು, ತುಂಬಾ ಇಂಪಾರ್ಟೆಂಟ್. ಆಲ್ ರೈಟ್, ಸೊ ವಿ ಹ್ಯಾವ್ ಕಂಪ್ಲೀಟೆಡ್ 3 tips and tricks. Let's go to the fourth one. So the fourth topic is net force on a charge due to system of infinite charges. So this infinite charges is a very important thing that you have to keep in mind. Infinite. So suppose on charge irutte, like we have one test charge q and we have a system of infinite charges. Infinite, keep in mind, that is the catch. Infinite charges. So how will you find the net force on this charge? In the previous question we have seen net force on a system of charges. Here we are going to see net force on a single charge due to a system of charges, especially infinite charges. So basically idradondu direct formula ide. So we are adding up all the forces because of individual charges. So you will get F is equal to, again bring out the common terms, which is 1/4 pi epsilon naught, that is common ಆಗಿರುತ್ತಲ್ಲ, ಮತ್ತೆ q into individual charges. So ಮತ್ತೆ q ಮತ್ತೆ ಇನ್ನೊಂದು ಟರ್ಮ್ ಕಾಮನ್ ಯಾವುದು? q will be common. Then what is changing? q1 by r1 square, q2 by r2 square, q3 by r square, ಅದೆಲ್ಲ ಆಡ್ ಆಗುತ್ತೆ. So that is, this is the common which comes out. Then you have q1 by r1 square plus q2 by r2 square ಹಂಗೆ ಹೋಗ್ತಾ ಇರುತ್ತೆ. ಸೊ ಇದನ್ನ ಈಸಿಯಾಗಿ ಹೆಂಗೆ ಬರಿಬೋದು? ಸೊ ಯು ಕ್ಯಾನ್ ರೈಟ್ F is equal to q by 4 pi epsilon naught sigma qi divided by ri square, I is equal to 1 to infinity. So qi by ri square where I is equal to infinity. So ನೋಡಿ, ಸೊ ಇದು ಮೋಸ್ಟ್ಲಿ ಈಸಿಯಾಗಿ ಕೊಟ್ಟಿರ್ತಾರೆ. ಈ ಸ್ಕ್ವೇರ್ ಇರೋದ್ರಿಂದ ದಿಸ್ ವಿಲ್ ನಾಟ್ ಬಿ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರಲ್ಲ, ಯಾಕಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ಫಿನಿಟಿ ಸಮ್ ಮಾಡಿದ್ರೆ ಇನ್ಫಿನಿಟಿನೇ ಬರುತ್ತೆ. ಸೊ ದಿಸ್ ವಿಲ್ ಬಿ ಮೋಸ್ಟ್ಲಿ ಅ ಜಾಮೆಟ್ರಿಕ್ ಪ್ರೋಗ್ರೆಷನ್. ಸೊ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಹೆಂಗಿರುತ್ತೆ? ಜಾಮೆಟ್ರಿಕ್ ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್, ಈ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು ಮೋಸ್ಟ್ಲಿ. ಬಿಕಾಸ್ ಐ ಆಮ್ ಟೆಲಿಂಗ್ ಯು, ಮ್ಯಾಥಮೆಟಿಕ್ಸ್ ಇಸ್ ದಿ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್. ಸೊ ಮ್ಯಾಥಮೆಟಿಕ್ಸ್ should be of a great, you should have a very good grip on mathematics. Mathematics ಅಲ್ಲಿ ಒಳ್ಳೆ ಗ್ರಿಪ್ ಇರಬೇಕು. ಆಮೇಲೆ GP ಇದು ಇನ್ಫೈನೈಟ್ ಸಮ್, infinite sum for a geometric progression, it is a divided by 1 by r, where r is the common ratio. So this is the sum for an infinite GP. In such cases where you have infinite charges and you apply the force formula, you will finally end up at something like this. And this will be mostly, just for simplicity, ಜಾಸ್ತಿ ಕಾಂಪ್ಲಿಕೇಟ್ ಮಾಡಬಾರ್ದು ಅಂತ ಇತ್ತು, ಮೋಸ್ಟ್ಲಿ ಇದೊಂದು GP ಆಗಿರುತ್ತೆ. ಆ GP ನ ಕಂಡುಹಿಡಿದು ಇದನ್ನ ಅಪ್ಲೈ ಮಾಡಬೇಕು. ಗೊತ್ತಾಯ್ತಲ್ಲ? ಸೊ ಲೆಟ್ಸ್ ಸಿ ದಿ ಕ್ವೆಶ್ಚನ್. The question is, an infinite number of charges, each charge 1 microcoulomb are placed on an x-axis. Coordinates x is equal to 1, 2, 4, 8 ಹಂಗೆ ಇನ್ಫಿನಿಟಿ ತನಕ ಹೋಗುತ್ತೆ. If a charge 1 coulomb is kept at the origin, then what is the net force on the 1 coulomb? So ಈಗ x axis ನಲ್ಲಿ 1, 2, 4, 8 ಆ ಥರ ಅದೇ ಸೀರೀಸ್ ಅಲ್ಲಿ ಇನ್ಫಿನಿಟಿ ತನಕ ಪ್ರತಿಯೊಂದು ಪಾಯಿಂಟ್ ಅಲ್ಲಿ 1 ಮೈಕ್ರೋ ಕೂಲಂಬ್ ಇದೆ. ಆಮೇಲೆ ಒರಿಜಿನ್ ಅಲ್ಲಿ 1 ಕೂಲಂಬ್ ಇದೆ. ಸೊ ಈ 1 ಕೂಲಂಬ್ ಮೇಲೆ ಈ ಉಳಿದಿರೋ ಚಾರ್ಜಸ್ ಫೋರ್ಸ್, ನೆಟ್ ಫೋರ್ಸ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಬಹುದು. ಆಪ್ಷನ್ಸ್ ಆರ್ 9000, 12000, 24000, 36000, ಆಲ್ ನ್ಯೂಟನ್ಸ್. ಸೊ ಕ್ವಿಕ್ಲಿ ಪಾಸ್ ದಿ ವಿಡಿಯೋ ಅಂಡ್ ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಎಲ್ಲರೂ ಸಾಲ್ವ್ ಮಾಡಿದ್ರೆ ಅಂತ ಅನ್ಕೋತಿದ್ದೀನಿ. ಸೊ ದಿಸ್ ಇಸ್ ಸಾಲ್ವ್ ಲೈಕ್ ದಿಸ್, ಬೇಸಿಕಲಿ ದಿ ಸೇಮ್ ಫಾರ್ಮುಲಾ ವಿಚ್ ಐ ಗೇವ್ ಯು, ಸ್ವಲ್ಪ ಎಲಾಬರೇಟ್ ಆಗಿ ಮಾಡಿದ್ದಾರೆ. ಸೊ ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ, ದಿಸ್ ಇಸ್ ದಿ ಸಿನಾರಿಯೋ. ಸೊ ಇನ್ ದಿಸ್ ವಾಟ್ ಕಮ್ಸ್ ಟು ಯುವರ್ ಹ್ಯಾಂಡ್, ದಿ ಕೈಂಡ್ ಆಫ್ ಟ್ರಿಕ್ ದಟ್ ಯು ಹ್ಯಾವ್ ಟು ಹ್ಯಾವ್ ಇನ್ ಯುವರ್ ಹ್ಯಾಂಡ್ is nothing but knowledge of mathematics. So ಇಲ್ಲಿ ಟ್ರಿಕ್ ಟಿಪ್ಪು ಎರಡು ಒಂದೇ, ದಟ್ ಇಸ್ ಮ್ಯಾಥಮ್ಯಾಟಿಕ್ಸ್ನ ನೀವು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದೀರ ಅಂತ. ಸೊ ಇದರಲ್ಲಿ ಕಾಮನ್ ಟರ್ಮ್ಸ್ನೆಲ್ಲ ಸೈಡಲ್ಲಿ ಇಡಬೇಕು. ಸೊ ಆಲ್ರೆಡಿ ಐ ಟೋಲ್ಡ್ ಯು ದಿ ಆಲ್ರೆಡಿ ಕಾಮನ್ ಟರ್ಮ್ಸ್ ಇಸ್ ಕ್ಯೂ, ದಟ್ ಇಸ್ 1 ಕೂಲಂಬ್ ಡಿವೈಡೆಡ್ ಬೈ, ಸೊ 1 ಎಲ್ಲ ಕಡೆ ಕಾಮನ್ ಆಗಿದೆ, 1 by 4 pi epsilon naught, q by 4 pi epsilon naught. ಓಕೆ, ಆಮೇಲೆ ಮೈಕ್ರೋ ಕೂಲಂಬ್ ಎಲ್ಲ ಕಡೆ ಇದೆ, 1 square, 2 square, 8 square ಎಲ್ಲ ಕಡೆ ಇದೆ. ಆಮೇಲೆ ದೇ ಹ್ಯಾವ್ ಯೂಸ್ ದಿಸ್, ಅಂಡ್ ಫೈನಲಿ ದಿ ಆನ್ಸರ್ ಇಸ್ B,
12,000 newtons. So again I am telling you, my dear students, the trick and tip here is the knowledge of mathematics. In every chapter there will be one question in which you have to play with mathematics. So you have force and you know the formula. It is for this particular topic sigma qi by ri square. ಸೊ ಇಲ್ಲಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ QI ಪ್ರತಿ ಜಾಗದಲ್ಲಿ ಇರೋ ಚಾರ್ಜ್ ಬೇರೆ ಬೇರೆ ಆಗಿಲ್ಲ, ಅದು ಒಂದೇನೆ. ಏನದು 1 ಮೈಕ್ರೋಕೂಲಮ್. ಸೊ ಅದನ್ನು ಕಾಮನ್ ಆಗಿ ತಗೋಬಹುದು. ಸೊ ಹೌ ಮಚ್ ಎವರ್ ಯು ಕ್ಯಾನ್ ರಿಡ್ಯೂಸ್ ದಿ ಈಕ್ವೇಶನ್, ದ್ಯಾಟ್ ಮಚ್ ಬೆಟರ್. ಸೊ ಎಷ್ಟು ಈಕ್ವೇಶನ್ ರಿಡ್ಯೂಸ್ ಮಾಡ್ತಾರೋ ಅಷ್ಟು ಒಳ್ಳೇದಾಗಿರುತ್ತೆ. ಸೊ ಅದನ್ನು ಹೊರಗೆ ತಗೊಂಬನ್ನಿ. ಆಲ್ರೆಡಿ 1 ಕೂಲಮ್ ಹೊರಗಿದೆ, ಆಮೇಲೆ 1 ಮೈಕ್ರೋಕೂಲಮ್ನ ಹೊರಗೆ ತಗೊಂಬನ್ನಿ. ಆಮೇಲೆ 4πε 1/4πε ವ್ಯಾಲ್ಯೂ ಎಲ್ಲರಿಗೂ ಗೊತ್ತಾನೆ, 9 × 10⁹ ಬರಿತೀನಿ. ಆಮೇಲೆ ಇದು ನೋಡಿ, ಸಿ ದಿಸ್ ವಾಟ್ ಇಸ್ ರಿಮೈನಿಂಗ್ 1/r1². ಸೊ ಆ ಪ್ಯಾಟರ್ನ್ ಏನು ನೋಡಿ, 1/1² ಪ್ಲಸ್ 1/2² ಪ್ಲಸ್ 1/4² ಪ್ಲಸ್. ಸೊ ಆಲ್ರೆಡಿ ಗೊತ್ತಾಯ್ತಲ್ಲ. ಸೊ 1/2 ಇಲ್ಲಿ ನೋಡಿ, ಈ ಪ್ಯಾಟರ್ನ್ ನೋಡಿ 2 4 8 ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ಸ್ ಆಲ್ರೆಡಿ ಇನ್ ಅ GP. 2 4 8 already in a GP. A pattern ಮೊದಲೇ ಮನಸ್ಸಲ್ಲಿ ಇರಬೇಕು. ಲೈಕ್ ಯು ಹ್ಯಾವ್ ಟು ಐಡೆಂಟಿಫೈ ದಿ ಪ್ಯಾಟರ್ನ್. ಸೊ ಹಿಯರ್ ವಾಟ್ ಈಸ್ ದಿ ಕಾಮನ್ ರೇಷಿಯೋ 2. ಬಟ್ ಡಿಸ್ಟೆನ್ಸ್ ಏನಾಗುತ್ತೆ, ಫೋರ್ಸ್ ಫಾರ್ಮುಲಲ್ಲಿ ಡಿಸ್ಟೆನ್ಸ್ ಸ್ಕ್ವೇರ್ ಆಗಿಬಿಡುತ್ತೆ. ಸೊ ಆ 1/2 1/4 1/8 ಅಂತ ಇರಲ್ಲ, 1/2², 1/4², 1/8². ಸೊ ಸ್ಕ್ವೇರ್ ಮಾಡುವಾಗ ರೇಷಿಯೋನು ಸ್ಕ್ವೇರ್ ಆಗಿಬಿಡುತ್ತೆ. ಇಲ್ಲಿ ರೇಷಿಯೋ 2 ಅಂದರೆ ಅಲ್ಲಿ ರೇಷಿಯೋ 4 ಆಗುತ್ತೆ. The common ratio is not just 4, 1/4 because it is in the denominator. So this will be 9 × 10⁻9 × 10⁻6 into the first term is 1 and the common ratio is 1/4. So you can apply the formula 1/4 and then finally if you do the calculation you will get 12,000 newtons. Alright, so this is the answer, 12,000 newtons. ಈ ಥರ ಕಂಡುಹಿಡಿಬೇಕು ನೋಡಿ. ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಫಸ್ಟ್ ಆಫ್ ಆಲ್ ಮ್ಯಾಥಮ್ಯಾಟಿಕ್ಸ್ ಯು ಮಸ್ಟ್ ಬಿ ವೆರಿ ಅಡಪ್ಟ್ ವಿತ್ ದಿ ನಾಲೆಜ್ ಆಫ್ ಮ್ಯಾಥಮ್ಯಾಟಿಕ್ಸ್. ಈ ಥರ ಇನ್ಫಿನೈಟ್ ಚಾರ್ಜಸ್ ಬಂದರೆ ಮೋಸ್ಟ್ಲಿ GPನೇ ಇರುತ್ತೆ. GPದು ಸಮ್ ಏನಂತ ಗೊತ್ತಿರಬೇಕು, ಆ ಫಾರ್ಮುಲಾ. ಯು ಹ್ಯಾವ್ ಟು ನೋ ದಿ ಫಾರ್ಮುಲಾ ಫಾರ್ ಸಮ್ ಆಫ್ ಇನ್ಫಿನೈಟ್ GP ಸೀರೀಸ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಐಡೆಂಟಿಫೈ ದಿ ಪ್ಯಾಟರ್ನ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಡೂ ಇಟ್. ಐ ಅಗ್ರಿ, ನಾನು ಅಗ್ರಿ ಮಾಡ್ತೀನಿ. ಈ ಸಲ ಮ್ಯಾಥಮ್ಯಾಟಿಕ್ಸ್ ಪ್ರಾಬ್ಲಮ್ಸ್, ಹೋದ ಸಲ ನಾವು ರೇ ಆಪ್ಟಿಕ್ಸಲ್ಲೂ ಒಂದು ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ ಬಂದಿತ್ತು. ಸೊ ಇಲ್ಲೂ ಅದೇ ಥರ ಯು ಹ್ಯಾವ್ ಟು ನೋ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ವೆನ್ ಯು ಅಪ್ಲೈ, ವೆನ್ ಯು ಫೈಂಡ್ ದಿ ಪ್ಯಾಟರ್ನ್, ವೆನ್ ಯು ಅಪ್ಲೈ ಸ್ವಲ್ಪ ಟೈಮ್ ತಗೊಳುತ್ತೆ. ನಾರ್ಮಲ್ ಪ್ರಾಬ್ಲಮ್ಸಿಂದ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಸ್ಟಿಲ್ ಪ್ರಾಕ್ಟೀಸಿಂದ ಈಸಿ ಮಾಡ್ಬೋದು. ಸೊ ಈ ಥರ ಮ್ಯಾಥಮ್ಯಾಟಿಕ್ಸ್ ಇನ್ವಾಲ್ವ್ ಆಗಿರೋ ಪ್ರಾಬ್ಲಮ್ಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಈಸಿ ಆಗಿರುತ್ತೆ. ಪ್ಯಾಟರ್ನ್ ಗೊತ್ತಾದರೆ ತುಂಬ ಈಸಿ ಆಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ವಿತ್ ಇನ್ 1 minute itself you can finish the problem. All right, so we have seen 4 tips and tricks. Let's move to the next one.